ಆದಂತಹ ಸುದ್ದಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಂಗಳವಾರದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಏನೇ ಸುದ್ದಿ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೀನಿ. ಸಚಿವ ಸತೀಶ್ ಜಾರಕಿಹೊಳಿ ಅವರು ನೋಡ್ಲೇಬೇಕಾದಂತ ಸ್ಟೋರಿ ಏನ್ ಹಾಗಾದ್ರೆ? ಸಚಿವ ಸತೀಶ್ ಜಾರಕಿಹೊಳಿ ಅವರು ನೋಡ್ಲೇಬೇಕಾದಂತ ಸ್ಟೋರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಂಗಳವಾರದ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿ. ಕಮಿಷನ್ ಆರೋಪಕ್ಕೆ ಸಿಕ್ಕಿದೆ ಮತ್ತೊಂದು ಸಾಕ್ಷ್ಯ. ಈಗಾಗಲೇ ಆಡಳಿತಾರೂಢ ಸರ್ಕಾರದ ಮೇಲೆ ಕಮಿಷನ್ ಆರೋಪ ಇದೆ. ಅದಕ್ಕೆ ಈಗ ಮತ್ತೊಂದು ಸಾಕ್ಷ್ಯ ಸಿಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಮೊದಲೇ ಸರ್ಕಾರದ ಮೇಲೆ ಕಮಿಷನ್ ಆರೋಪ ಕೇಳಿಬರ್ತಾ ಇದೆ. ಅದರ ನಡುವೆ ಕಮಿಷನ್ ಆರೋಪಕ್ಕೆ ಸಾಕ್ಷ್ಯವೊಂದು ಸಿಕ್ಕಿದೆ. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಕಮಿಷನ್ ದಂಧೆ ನಡೀತಾ ಇರೋದು ಬಟಾಬೈಲಾಗಿದೆ. ವಸೂಲಿ ದಂಧೆಯ ಕರಾಳ ಮುಖವನ್ನ ಬಿಚ್ಚಿಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕೇವಲ ಆರೋಪ ಪ್ರತ್ಯಾರೋಪದ ಸುದ್ದಿ ಮಾತ್ರ ಅಲ್ಲ, ಇದು ಸಾಕ್ಷಿ ಸಮೇತ ಕಮಿಷನ್ ದಂಧೆಯ ಕರಾಳ ಮುಖವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ. ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳ ಲಂಚಾವತಾರ ಜಗಜ್ಜಾಹೀರಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಆದಂತ ಆಡಿಯೋ. ಬಾಕಿ ಬಿಲ್ಗೆ ಸಹಿ ಮಾಡಬೇಕು ಅಂದ್ರೆ ಅಧಿಕಾರಿಗಳಿಗೆ ಲಕ್ಷ ಲಕ್ಷ ಲಂಚ ಕೊಡಬೇಕು. ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳ ಲಂಚಾವತಾರದ ಸ್ಟೋರಿ ಇದು. ಸಚಿವರು ನೋಡ್ಲೇಬೇಕು ಈ ಸ್ಟೋರಿಯನ್ನ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಆದಂತ ಆಡಿಯೋ. ಬಾಕಿ ಬಿಲ್ಗೆ ಸಹಿ ಮಾಡಬೇಕು ಅಂದ್ರೆ ಅಧಿಕಾರಿಗಳು ಸುಮ್ಮನೆ ಸಹಿ ಮಾಡೋದಿಲ್ಲ. ಲಕ್ಷ ಲಕ್ಷ ಲಂಚ ಕೊಟ್ರೆ ಮಾತ್ರ ಅಧಿಕಾರಿಗಳು ಸಹಿ ಮಾಡ್ತಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಲಕ್ಷ ಲಕ್ಷ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ಯಾದಗಿರಿ ಪಿಡಬ್ಲ್ಯೂಡಿ ಉಪವಿಭಾಗ ಅಧಿಕಾರಿಗಳು ಈ ರೀತಿ ಕಮಿಷನ್ ತಗೊಂಡಿದ್ದು ಅದರ ಎಕ್ಸ್ಕ್ಲೂಸಿವ್ ಆದ ಆಡಿಯೋ ಒಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಅಧಿಕಾರಿಗಳಿಗೆ ಸಹಿ ಆಗಬೇಕು, ಕೆಲಸ ಮಾಡಿಕೊಡ್ಬೇಕು ಅಂದ್ರೆ 29% ಕಮಿಷನ್ ಕೊಡ್ಲೇಬೇಕಂತ. ಇದನ್ನೇ ಆರೋಪ ಮಾಡ್ತಾ ಇರೋದು ಗುತ್ತಿಗೆದಾರರು. ಅಧಿಕಾರಿಗಳು ಸೈನ್ ಹಾಕಬೇಕು, ಕೆಲಸ ಆಗಬೇಕು ಅಂದ್ರೆ 29% ಕಮಿಷನ್ ಕಂಪಲ್ಸರಿ ಕೊಡ್ಲೇಬೇಕಂತ. ಕಮಿಷನ್ ಆರೋಪಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಕೇವಲ ಆರೋಪ ಪ್ರತ್ಯಾರೋಪ ಮಾತ್ರ ಅಲ್ಲ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಾಕ್ಷಿ ಸಮೇತ ಕಮಿಷನ್ ದಂಧೆಯ ಕರಾಳ ಮುಖವನ್ನ ಬಯಲು ಮಾಡ್ತಾ ಇದೆ. ಇದು ಇವತ್ತಿನ ಮಂಗಳವಾರದ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿ. ಇದು ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ನಡೀತಾ ಇರುವಂತ ಕಮಿಷನ್ ದಂಧೆ ಬಟಾ ಬಯಲಾಗಿದೆ. 29% ಲಂಚ ಕೊಟ್ರೆ ಮಾತ್ರ ಬಾಕಿ ಬಿಲ್ ಅನ್ನ ಕ್ಲಿಯರ್ ಮಾಡ್ತಾರಂತೆ. ಯಾದಗಿರಿ ಬೈಪಾಸ್ ಕಡೆಚೂರ್ ಗೇಟ್ ವರೆಗೂ ಕೂಡ ಕಾಮಗಾರಿ ನಡೀತಾ ಇರೋದು. ಸುಮಾರು 38 ಕಿಲೋಮೀಟರ್ ದೂರ ಇರುವಂತಹ ಸಿಸಿ ರಸ್ತೆ. ಅದರ ಕಾಮಗಾರಿಗೆ ಸಂಬಂಧಪಟ್ಟಂತೆ 185.51 ಕೋಟಿಗೆ ಡಿಪಿ ಜೈನ್ ಕಾಂಟ್ರಾಕ್ಟರ್ಗೆ ಟೆಂಡರ್ ಕೊಡಲಾಗಿದೆ. ಜೆಆರ್ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ನಿಂದ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಸುಮಾರು 17,66,000 ರೂಪಾಯಿ ಬಾಕಿ ಬಿಲ್ ಇದೆ. ಬಿಲ್ ಬಾಕಿ ಇರೋದು ಅಷ್ಟು ಪ್ರಮಾಣದಲ್ಲಿ. ಇನ್ನು 17 ಲಕ್ಷ ರೂಪಾಯಿಗೆ 4 ಲಕ್ಷ ರೂಪಾಯಿ 80,000 ರೂಪಾಯಿಯನ್ನ 4,80,000 ರೂಪಾಯಿಯನ್ನ ಲಂಚವಾಗಿ ಕೊಡ್ಬೇಕಂತೆ. ಒಬ್ಬೊಬ್ಬ ಅಧಿಕಾರಿಗಳಿಗೆ ಸಹಿ ಮಾಡೋದಿಕ್ಕೆ ಒಂದೊಂದು ರೇಟ್ ಇದೆ. ಇಲ್ಲಿ ಇಇ ಮೊಹಮ್ಮದ್ ಇಬ್ರಾಹಿಂ, ಎಇ ಸುನಿಲ್ ಕುಮಾರ್, ಎಇ ರಾಮು, ಅಕೌಂಟೆಂಟ್ ದತ್ತರಾಜ್, ಎಒ ಶಿವರಾಜ್ ಇವರೆಲ್ಲರಿಗೂ ಕೂಡ ಲಂಚ ಕೊಡ್ಬೇಕಂತೆ. ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದೊಂದು ರೇಟ್ ಇದೆ ಅನ್ನುವಂಥ ಆರೋಪ. ಪ್ರತಿಯೊಬ್ಬರಿಗೂ ಕೂಡ ಬಾಕಿ ಇರುವಂತಹ 17 ಲಕ್ಷ ರೂಪಾಯಿ ಬಿಡುಗಡೆ ಆಗಬೇಕು ಅಂತಂದ್ರೆ ಎಲ್ರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಲಂಚವನ್ನ ಕೊಡಬೇಕಿದೆ. 17 ಲಕ್ಷ ರೂಪಾಯಿಗೆ ಈಗ 4,80,000 ರೂಪಾಯಿ ಲಂಚವನ್ನ ಕೊಡಬೇಕು. ಎಇ ರಾಮು, ಅಕೌಂಟೆಂಟ್ ದತ್ತರಾಜ್, ಎಒ ಶಿವರಾಜ್ಗೆ ಲಂಚವನ್ನ ಕೊಡಬೇಕು ಅನ್ನುವಂಥ ಆರೋಪ. ಲಂಚ ಪಡೆದು ಬಾಕಿ ಬಿಲ್ ಸಹಿ ಮಾಡಿ ಅಧಿಕಾರಿಗಳು ಲಂಚವನ್ನ ಪಡೆದೇ ಸಹಿಯನ್ನ ಮಾಡ್ತಾರೆ. ಮೊಹಮ್ಮದ್ ಇಬ್ರಾಹಿಂಗೆ 1,90,000 ರೂಪಾಯಿ ಲಂಚವನ್ನ ಕೊಡ್ಬೇಕಂತೆ. ಇನ್ನು ಸುನಿಲ್ ಕುಮಾರ್ಗೆ 1,25,000 ರೂಪಾಯಿ ಲಂಚ. ಎಇ ರಾಮುಗೆ 1,20,000 ರೂಪಾಯಿ ಲಂಚ.
ಇನ್ನು ದತ್ತರಾಜ್ಗೆ 20,000, ಎಒ ಶಿವರಾಜ್ಗೆ 18,000. ಈ ರೀತಿಯಾಗಿ ಒಬ್ಬೊಬ್ಬ ಅಧಿಕಾರಿಗೆ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅಷ್ಟು ಕೊಟ್ಟರೆ ಮಾತ್ರ ಕೆಲಸ ಮಾಡಿದಂತಹ ಆ ಒಂದು ಹಣವನ್ನು, ಬಾಕಿ ಇರುವಂತಹ ಹಣವನ್ನು ಕ್ಲಿಯರ್ ಮಾಡ್ತಾರಂತೆ. ಸೊ ಈ ರೀತಿಯಾಗಿ ಕಮಿಷನ್ ದಂಧೆ ಬಯಲಾಗಿದೆ. PWD ಇಲಾಖೆಯಲ್ಲಿ ನಡೀತಾ ಇರುವಂತಹ ಕಮಿಷನ್ ದಂಧೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಆಡಿಯೋ ಸಮೇತ ಸಾಕ್ಷಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. 29% ಲಂಚವನ್ನ ಕೊಟ್ಟರೆ ಮಾತ್ರ ಇಲ್ಲಿ ಬಿಲ್ಗಳನ್ನ ಕ್ಲಿಯರ್ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಇರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನೋಡ್ತಾ ಇದ್ದೀವಿ. ಸರ್ಕಾರದ ಮೇಲೆ ಕಮಿಷನ್ ದಂಧೆಯ ಆರೋಪ ಈಗಾಗಲೇ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಸರ್ಕಾರ ಕೋಟಿ ಕೋಟಿ ಬಿಲ್ಗಳನ್ನ ಬಾಕಿ ಉಳಿಸಿಕೊಂಡಿದೆ. ಬಿಲ್ ಕ್ಲಿಯರ್ ಆಗಬೇಕು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಲಂಚ ಕೇಳ್ತಿದ್ದಾರೆ ಅಂತ. ಕಳೆದ ಬಾರಿಯ ಬಿಜೆಪಿ ಸರ್ಕಾರದ ಮೇಲೂ ಕೂಡ ಇದೇ 40% ಆರೋಪ ಕೇಳಿ ಬಂದಿತ್ತು. ಆದ್ರೆ ಈಗ ಗುತ್ತಿಗೆದಾರರು ಹೇಳ್ತಾ ಇರೋದು ಕಳೆದ ಬಾರಿ ಸರ್ಕಾರ ಆದ್ರೂ ಬೇಕು, ಈ ಬಾರಿ ಸರ್ಕಾರ ಬೇಡ, ಅಷ್ಟು ಇಲ್ಲಿ ಕಮಿಷನ್ ದಂಧೆ ನಡೀತಾ ಇದೆ ಅಂತ. ಈಗ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂತ ಈ ಕಮಿಷನ್ ದಂಧೆಗೆ ಸಾಕ್ಷ್ಯ ಕೂಡ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.